ದೀಪಕ್ ಸೂಸೈಡ್ ಕೇಸ್, ಇದ್ರಲ್ಲಿ ತಪ್ಪೇ ಯಾರದು? ಬನ್ನಿ ನೋಡೋಣ. ತುಂಬಾನೇ ವೈರಲ್ ಆದ ವಿಡಿಯೋ ಮತ್ತೆ ತುಂಬಾನೇ ಚರ್ಚೆಗೆ ಒಳಗಾಗಿರುವಂತ ಒಂದು ಕೇಸ್ ಇದು. ಫ್ರೈಡೆ 16 ಜಾನ್ 2026 ಒಂದು ಪೋಸ್ಟ್ ಅಪ್ಡೇಟ್ ಆಗುತ್ತೆ. ವಿಡಿಯೋ ತುಂಬಾ ವೈರಲ್ ಆಗುತ್ತೆ. ವೈರಲ್ ಆಗಿದ್ದು 1-2 ದಿನ. ಇದರ ವಿಡಿಯೋ ಅಪ್ಲೋಡ್ ಆಗೋದು ಫ್ರೈಡೆ. ಸಂಡೇ ಮಾರ್ನಿಂಗ್ ಒಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ವಿಷಯ, ಅದು ಕೂಡ ತುಂಬಾನೇ ವೈರಲ್ ಆಗುತ್ತೆ. ಸೂಸೈಡ್ ಮಾಡಿಕೊಂಡ ವ್ಯಕ್ತಿ ಹೆಸರು ದೀಪಕ್, 42 ವರ್ಷದ ವ್ಯಕ್ತಿ. ಅವರು ಕೋಳಿಕೋಡ್ ಎಂಬ ಜಿಲ್ಲೆಯ ನಿವಾಸಿಯಾಗಿರ್ತಾರೆ. ಇದರಲ್ಲಿ ಮುಖ್ಯವಾಗಿರೋ ಇನ್ನೊಂದು ಹೆಸರು ಶಿಮ್ಜಿತಾ ಮುಸ್ತಫಾ. ವಿಡಿಯೋ ವೈರಲ್ ಆಗೋದಕ್ಕೆ ಕಾರಣ ಏನು? ದೀಪಕ್ ಅವರು ಸೂಸೈಡ್ ಮಾಡ್ಕೊಳ್ಳೋಕೆ ಏನು ಕಾರಣ? ಸೊ ಇದರಲ್ಲಿ ಶಿಮ್ಜಿತಾ ಮುಸ್ತಫಾ ಅವ್ರದ್ದು ಏನು ರೋಲ್ ಇದೆ, ಸೊ ಅದನ್ನು ನಾವಿವಾಗ ನೋಡೋಣ. ಈ ವಿಡಿಯೋದಲ್ಲಿ ನಾನು ಯಾರ್ದು ತಪ್ಪು ಅಥವಾ ಯಾರ್ದು ಸರಿ ಅನ್ನೋದಕ್ಕಿಂತ ಅಲ್ಲಿ ಏನಾಗಿದೆ ಅನ್ನೋದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದೀಪಕ್ ಮತ್ತು ಶಮ್ಜಿತಾ ಒಂದೇ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಕ್ರೌಡ್ ಇರೋದ್ರಿಂದ ಸೀಟ್ ಸಿಕ್ಕಿರೋಲ್ಲ, ಸೊ ಇಬ್ರು ಕೂಡ ನಿಂತ್ಕೊಂಡೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಒಂದು ವಿಡಿಯೋನ ಶಮ್ಜಿತಾ ಅವರು ಮಾಡಿ ಪೋಸ್ಟ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ಅವರು ಹಂಚ್ಕೊಂಡಿರೋದು ನೋಡಿ, ನಾನು ಮುಂದೆ ಹೋದ್ರು ಕೂಡ ಒಬ್ಬ ವ್ಯಕ್ತಿ ನನ್ನ ಹತ್ರ ಬಂದು ನನ್ನನ್ನು ಮುಟ್ತಾ ಇದ್ದಾನೆ. ಅವನಿಗೆ ಮುಂದೆ ಏನಾಗುತ್ತೆ ಅನ್ನೋ ಪರಿವು ಕೂಡ ಇಲ್ಲದೆ, ಸ್ವಲ್ಪನೂ ಕೂಡ ಭಯನೇ ಇಲ್ಲದೆ ಇರುತ್ತೆ, ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ರೀತಿಯಲ್ಲಿ ವಿಡಿಯೋನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದು ತುಂಬಾನೇ ವೈರಲ್ ಆಗುತ್ತೆ. ಆ ವಿಡಿಯೋ ವೈರಲ್ ಆದ್ಮೇಲೂ ಕೂಡ ಅವರು ಇನ್ನೊಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೇನಂದ್ರೆ, ನಿನ್ನೆ ನಾನು ಸಾರ್ವಜನಿಕ ಬಸ್ನಿಂದ ವಿಡಿಯೋವನ್ನು ಹಂಚಿಕೊಂಡಿದ್ದೇನೆ. ಅಲ್ಲಿ ಒಬ್ಬ ವ್ಯಕ್ತಿ ನನ್ನ ಒಪ್ಪಿಗೆ ಇಲ್ಲದೆ ಉದ್ದೇಶಪೂರ್ವಕವಾಗಿ ನನ್ನನ್ನು ಮುಟ್ಟಿದನು. ಇದು ಅಪಘಾತ ಅಥವಾ ತಪ್ಪು ತಿಳುವಳಿಕೆ ಅಲ್ಲ, ಇದು ನನ್ನ ಲೈಂಗಿಕ ಮಿತಿಗಳ ಸೃಷ್ಟಿ ಉಲ್ಲಂಘನೆಯಾಗಿದೆ ಅಂತ ಹಂಚ್ಕೊಂಡಿರೋದು. ಇವಾಗ ಏನು ಹೇಳಿದ್ನಲ್ವಾ, ಇದು ಬಂದ್ಬಿಟ್ಟು ಶಿಮ್ಜಿತಾ ಮುಸ್ತಫಾ ಅವರ ಆಂಗಲ್ ಕಡೆಯಿಂದ ಓಡಾಡ್ತಾ ಇರೋ ಸ್ಟೋರಿ. ಅಂದ್ರೆ ಅವರು ಅವ್ರನ್ನ ಸಮರ್ಥಿಸ್ಕೊಳ್ತಿರೋ ರೀತಿಯಲ್ಲಿ ಇದನ್ನ ಅವ್ರು ಹೇಳಿದ್ದಾರೆ. ಈಗ ದೀಪಕ್ ಅವ್ರ ಸೈಡಿನ ನೋಡೋದಾದ್ರೆ, ಸೊ ಅವ್ರಿಗೆ 42 ಇಯರ್ಸ್ ಓಲ್ಡ್. ಅವರು ಟ್ರಾವೆಲ್ ಮಾಡ್ತಾ ಇದ್ರು. ಅದೇನಾಯ್ತೋ ನಮಗೆ ಗೊತ್ತಿಲ್ಲ. ಸೊ ಅವ್ರು ಹೇಳ್ತಿರೋದು ಏನಂದ್ರೆ, ಸೊ ನಾನು ಈ ರೀತಿ ಯಾವುದೇ ಕಾರಣಕ್ಕೂ ನಾನೇನು ಮಾಡಿಲ್ಲ. ಸೊ ಫ್ರೈಡೇ ಏನಿತ್ತು ಅದು ಅವ್ರು ಟ್ರಾವೆಲ್ ಮಾಡಿದ್ರು. ಅದಾಗಿ ನೆಕ್ಸ್ಟ್ ಡೇನೇ ಅವ್ರದ್ದು ಬರ್ಡೇ ಕೂಡ ಇತ್ತಂತೆ. ಸೊ ಅವ್ರು ಹುಟ್ಟಿದ ದಿನ. ಅವ್ರ ತಾಯಿ ಹೇಳಿರೋದು ಏನಂದ್ರೆ, ಸೊ ಬರ್ಡೇಯಲ್ಲೂ ಕೂಡ ಅವರು ತುಂಬಾನೇ ಬೇಜಾರಾಗಿದ್ರು, ಏನು ಕೂಡ ತಿನ್ನಲಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಅವ್ರ ಫ್ರೆಂಡ್ಸ್ ಕೂಡ ಹೇಳಿರೋ ಪ್ರಕಾರ ತುಂಬಾನೇ ಬೇಜಾರಾಗಿದ್ರು ಮತ್ತು ನೊಂದ್ಕೊಂಡಿದ್ರು ಅಂತೆಲ್ಲ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಅಬ್ಸರ್ವ್ ಮಾಡಬೇಕಾಗಿದೆ ಏನಂದ್ರೆ, ಸೊ ಆ ವ್ಯಕ್ತಿ ವಿಡಿಯೋ ಮಾಡಬೇಕಾದ್ರೂ ಕೂಡ ಎದುರದೇನೆ ಏನಾದ್ರು ಆ ಹುಡುಗಿ ಹತ್ರ ಆ ರೀತಿ ಎಲ್ಲ ಮಿಸ್ಬಿಹೇವ್ ಮಾಡಿದಿದ್ರೆ, ಸೊ ಆ ವ್ಯಕ್ತಿ ಈ ರೀತಿ ವಿಡಿಯೋ ಎಲ್ಲ ವೈರಲ್ ಆದಮೇಲೆ ಯಾವುದೇ ಕಾರಣಕ್ಕೂ ಸೂಸೈಡ್ ಮಾಡ್ಕೊತಾ ಇರಲಿಲ್ಲ. ಅಂದರೆ ಅವರು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಏನು ಆ ಒಂದು ವಿಡಿಯೋ ದೀಪಕ್ ಅವರ ಕಂಪ್ಲೀಟ್ ಅವರ ಲೈಫ್ನೇ ಹಾಳು ಮಾಡ್ತು. ಅದ್ರ ಜೊತೆಗೆ ಅವ್ರ ಫ್ಯಾಮಿಲಿ ಏನಿದೆ ಅವರು ಕೂಡ ಇವಾಗ ತುಂಬಾನೇ ಸಫರ್ ಪಡ್ತಾ ಇದ್ದಾರೆ. ಈಗ ಇಲ್ಲಿ ತಪ್ಪು ಯಾರ್ದು ಅಂತ ನೋಡೋದಾದ್ರೆ, ಮುಖ್ಯವಾಗಿ ತಪ್ಪು ಬರೋದು ಯಾರು ಇದನ್ನೆಲ್ಲ ಕಮೆಂಟ್ ಬಾಯಿಗೆ ಬಂದಂಗೆ ಮಾಡ್ತಾರಲ್ಲ, ಸೊ ಅವ್ರದ್ದೇ ಮುಖ್ಯವಾದ ತಪ್ಪು. ಏನೋ ಒಂದು ಕಮೆಂಟ್ ಮಾಡ್ತಿದ್ದೀರಾ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾಡಬೇಕು. ಅದನ್ನ ಬಿಟ್ಟು ಇವನು ಕಾಮುಕ ಹಾಗೆ ಹೀಗೆ ಅಂತೆಲ್ಲ ಮಾಡಿ ಬಾಯಿಗೆ ಬಂದಂಗೆ ಮಾತಾಡಿರೋದಕ್ಕೇನೆ ಅವರು ಸೂಸೈಡ್ ಮಾಡ್ಕೊಂಡಿರೋದು. ಮತ್ತೆ ಏನು ಶಿಮ್ಜಿತಾ ಮುಸ್ತಫಾ ಅವರು ವೈರಲ್ ಆಗಬೇಕು ಅಂತನೋ ಇಲ್ಲ ಫೇಮಸ್ ಆಗಬೇಕು ಅಂತನೋ ವಿಡಿಯೋ ಮಾಡಿದಾರೋ ಏನೋ ಗೊತ್ತಿಲ್ಲ. ಬಟ್ ಅವ್ರು ಹೇಳ್ತಿರೋ ಪ್ರಕಾರ ನಾನು ತಪ್ಪಿಲ್ಲ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಹೇಗೆ ನೋಡಿದ್ರು ದೀಪಕ್ ಇಲ್ಲ ಶಿಮ್ಜಿತಾ ಇದ್ರಲ್ಲಿ ಯಾರ್ದೋ ಒಬ್ರು ತಪ್ಪು ಇದ್ದೇ ಇದೆ. ಬಟ್ ಈಗ ಸಫರ್ ಪಡ್ತಿರೋದು ಇಬ್ರು ಕೂಡ. ದೀಪಕ್ ಅವ್ರು ಸೂಸೈಡ್ ಮಾಡ್ಕೊಂಡ್ರು, ಅವ್ರ ಫ್ಯಾಮಿಲಿ ಹಾಳಾಯಿತು, ಅವ್ರು ನೆಚ್ಕೊಂಡಿರೋ ಅಪ್ಪ ಅಮ್ಮ ಎಲ್ಲಾನು ಕೊನೆವರೆಗೂ ಹಳಂಗಾಯಿತು. ಈಗ ಶಿಮ್ಜಿತಾ ಅವ್ರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೊ ಶಿಮ್ಜಿತಾ ಅವ್ರದ್ರಲ್ಲಿ ನಿಜವಾಗ್ಲೂ ತಪ್ಪಿದ್ರೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಬಟ್ ಶಿಕ್ಷೆ ಆದರೂ ಕೂಡ ದೀಪಕ್ ಅವ್ರಿಗೆ ಏನು ಸಿಗುತ್ತೆ, ಅವ್ರ ಫ್ಯಾಮಿಲಿಗೆ ಏನು ಸಿಗ್ದಂಗಾಯಿತು. ಇನ್ ಕೇಸ್ ಶಿಮ್ಜಿತಾ ಅವರೇ ಕರೆಕ್ಟ್ ಆಗಿದ್ದು ದೀಪಕ್ ಅವರೇನೇ ತಪ್ಪಿದ್ರೆ, ಸೊ ಈಗ ಶಿಮ್ಜಿತಾ ಅವ್ರದ್ದು ಕೂಡ ಲೈಫ್ ಆಲ್ಮೋಸ್ಟ್ ಹಾಳಾದಂಗೆ ಆಗಿದೆ. ಎಲ್ಲ ಕಡೆನೂ ಕೂಡ ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ, ಅರೆಸ್ಟ್ ಕೂಡ ಆಗಿದ್ದಾರೆ. ಸೊ ಒಬ್ಬರ ತಪ್ಪಿಂದ ಇಬ್ಬರಿಗೂ ಕೂಡ ಶಿಕ್ಷೆ ಆದಂಗೆ ಆಯಿತು ಇಲ್ಲಿ. ಸೊ ಹಾಗಾಗಿ ಇನ್ಮೇಲಿಂದ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಬಂದರೂ ಕೂಡ ನೋಡಿದ್ರು ಕೂಡ ಒಂದ್ಸತಿ ಪ್ರಮಾಣಿಸಿ ನೋಡೋದನ್ನ ಜನಗಳು ಕಲ್ತ್ಕೋಬೇಕು. ಸುಮ್ಮನೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡಿ
ಒಬ್ಬರ ಲೈಫ್ನ ಹಾಳು ಮಾಡಬಾರ್ದು. ಯಾಕಂದರೆ ದೀಪಕ್ ಅವ್ರ ಪ್ಲೇಸಲ್ಲಿ ಮುಂದೆ ಯಾರೋ ನಿಮ್ಮ ಅಣ್ಣನೋ ಆಗಿರ್ಬೋದು, ನಿಮ್ಮ ಅಮ್ಮನೋ ಆಗಿರ್ಬೋದು, ನಿಮ್ಮ ಅಪ್ಪನೋ ಆಗಿರ್ಬೋದು, ಸೊ ಇರ್ಬೋದು. ಆದ್ದರಿಂದ ಒಂದು ಸತಿ ಯೋಚನೆ ಮಾಡಿ ಕಮೆಂಟ್ಸ್ಗಳನ್ನ ಮಾಡಿ ನೋಡೋಣ ಮತ್ತೆ ಈ ಒಂದು ಕೇಸ್ ಏನಿದೆ ಏನೇನೆಲ್ಲ ಆಗುತ್ತೆ ಅಂತ. ಇನ್ನೂ ಏನಾದ್ರು ಇಂಪಾರ್ಟೆಂಟ್ ಆ ಥರ ಏನಾದ್ರು ಆದರೆ ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡೇ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಮಾಡಿರೋ ಮುಖ್ಯ ಉದ್ದೇಶ ನಮ್ಮ ಕರ್ನಾಟಕ ಜನಕ್ಕೂ ಕೂಡ ಏನಾಗ್ತಾ ಇದೆ ಅಲ್ಲಿ ಏನು ಅನ್ನೋದು ಗೊತ್ತಾಗಲಿ ಅಂತ ಮಾತ್ರ. ಸೊ ಇದ್ರಲ್ಲಿ ನನಗೆ ಏನು ಗೊತ್ತಿತ್ತು ಅಷ್ಟನ್ನು ಮಾತ್ರ ಹೇಳಿದ್ದೀನಿ. ಸ್ವಲ್ಪ ವಿಷಯ ಏನೋ ಬಿಟ್ಟಿರ್ಬೋದು, ಇಲ್ಲಾಂದರೆ ಎಕ್ಸ್ಟ್ರಾ ಏನು ಹೇಳೋಕ್ಕೆ ಹೋಗಿಲ್ಲ, ತಪ್ಪಾಗಬಾರ್ದು ಅಂತ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನೇ ಅನಿಸಿಕೆ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದೆ ವಿಡಿಯೋಸ್ ಬರ್ತಾ ಇರೋದೆ. ಮತ್ತೆ ಸಿಗೋಣ. ಬಾಯ್.